ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಿರ್ಬೋದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಅರ್ಲಿ ಮಾರ್ನಿಂಗ್ 4 o'clockಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ 2:30ಗೆ ಎದ್ದು ನಮ್ಮ ಮನೆಯೆಲ್ಲ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋದ್ವಿ. ಬಟ್ ಆ ವಿಡಿಯೋನ ನಾನು ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಿಲ್ಲ, ಹರಿಬರಿನಲ್ಲಿದ್ವಿ ಅಂತ ಹೇಳಿ. ಆನ್ ದ ವೇ ಹೋಗೋ ಟೈಮ್ನಲ್ಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೂವು ಎಲ್ಲ ತೊಗೊಳ್ತಾ ಇದ್ವಿ. ಬಟ್ ಆ ಊರಿನಲ್ಲಿ ಪೂಜಾರಿ ಬರೋದಿನ ಲೇಟ್ ಅಂತೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ಊರಿನಲ್ಲಿ ಒಂದು ದೊಡ್ಡ ಕೆರೆ ಇತ್ತು, ಅಲ್ಲಿ ಹೋಗಿ ಫೋಟೋಸ್ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಕ್ಕ ಎಲ್ಲ ಹೋದ್ವಿ. ನೋಡ್ತಿರ್ಬೋದು ನೇಚರ್ ಆ ಊರಿನಲ್ಲಿ ಎಷ್ಟು ಚೆನ್ನಾಗಿದೆ ಗ್ರೀನರಿಯಾಗಿ ಅಂತ. ಬಟ್ ಇದೇ ನೇಚರ್ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗಲ್ಲ. ಬಿಕಾಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಬರೀ ಟ್ರಾಫಿಕ್ ಮತ್ತು ಪೊಲ್ಯೂಷನ್ ಡಸ್ಟೇ ಇರುತ್ತೆ. ನನಗಂತೂ ಈ ನಡುವೆ ಟ್ರಾಫಿಕಲ್ಲಿ ಜರ್ನಿ ಮಾಡಿ ಕಾಲೇಜ್ಗೆ ನನಗಂತೂ ಸಖತ್ ಬೇಜಾರಾಗಿಬಿಟ್ಟಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಆ ಊರಿನಲ್ಲಿ ಅಂತ. ಇದು ಸಖತ್ ದೊಡ್ಡ ಕೆರೆ. ಬಟ್ ನಾನು ಅಲ್ಲೆಲ್ಲ ತುಂಬ ಒಳಗಡೆ ಏನು ಹೋಗಿಲ್ಲ, ಅರ್ಧಕ್ಕೆ ಹೋಗಿ ಆಟ ಆಡ್ಕೊಂಡು ಬಂದ್ವಿ. ಅಂಥ ಟೈಮಲ್ಲಿ ಪೂಜಾರಿ ಬಂದರು ಅಂತ ಹೇಳಿ ಅಲ್ಲಿಂದ ಬಂದ್ವಿ. ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಆ್ಯಕ್ಚುಲಿ ಸೆಕೆಂಡ್ ಟೈಮ್. ನಮ್ಮನೆ ದೇವರಾದರೂ ಕೂಡ ನಾನು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿದ್ದು ನಮ್ಮನೆ ಓಪನಿಂಗ್ ಆದಾಗ. ಅಲ್ಲಿಂದ ನಾವು ಡೈರೆಕ್ಟ್ ಹಾಸನಾಂಬೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋಗೋ ಟೈಮ್ನಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಕ್ರೌಡ್ ಆದರು. ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಯಾರಾರ ಬರಬೇಕು ಅಂತ ಅಂದ್ಕೊಂಡ್ರೆ 1 o'clock to 3 o'clock ಯಾರೂ ಬರೋಕ್ಕೆ ಹೋಗ್ಬೇಡಿ, ಲಾಕ್ ಆಗಿಬಿಡ್ತೀರಾ. ನಾವು ಅದೇ ಟೈಮಿಂಗ್ಸ್ಗೆ ಹೋಗಿ ನಾವು ಜಸ್ಟ್ 15 minutesಗೆ ನಾವು ಪಾಸ್ ಆದರೆ ನಾವು ಮುಗೀತಿತ್ತು ದರ್ಶನ. ಬಟ್ ನಾವು ಲಾಕ್ ಆದ್ವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನನಗೆ ಆ ದೇವಸ್ಥಾನಕ್ಕಿಂತ ಅಲ್ಲಿ ಡೆಕೋರೇಟ್ ಮಾಡಿರೋ ಥಿಂಗ್ಸೇ ನನಗೆ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಪ್ರಸಾದ ಕೊಡೋ ಸೆಕ್ಷನ್. ಅಲ್ಲೂ ಕೂಡ ನೋಡ್ಬೋದು ಫ್ಲವರ್ಸಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇದು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಂಥ ಟೈಮ್ನಲ್ಲಿ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಹಂಗಾಗಿ ಎಲ್ಲ ಮಲ್ಕೊಂಡಿದ್ರು. ನಾನೇ ಮಲ್ಕೊಂಡಿರಲಿಲ್ಲ, ನಾನೇ ಎದ್ದಿದ್ದು. ಬಿಕಾಸ್ ನನಗೆ ಜರ್ನಿ ಮಾಡೋ ಟೈಮಲ್ಲಿ ಮಲ್ಕೊಂಡಿರೋಕ್ಕಾಗಲ್ಲ. ಹಾಗೆ ನಮ್ಮ ಅತ್ತೆ ಅವರ ಮನೆಗೆ ಹೋಗಿದ್ವಿ. ಸೊ ಅತ್ತೆ ಅಂದರೆ ಅಪ್ಪ ಅವರ ಅಕ್ಕನ ಮನೆಗೆ ಹೋಗಿದ್ವಿ. ಅವ್ರು ಎವ್ರಿ ಟೈಮ್ ಕರೀತಾನೆ ಇದ್ದರು. ಸೊ ಹಂಗಾಗಿ ಈ ಟೈಮ್ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲೇ ಎಲ್ಲ ಅಡುಗೆ ಮಾಡಿದರು ಅಂತ ಹೇಳಿ ತಿಂದ್ಕೊಂಡು ಬ್ಯಾಂಗ್ಳೂರಿಗೆ ಬಂದ್ವಿ. ಅವ್ರ ಮನೆಯಲ್ಲಿ ಲೈಕ್ ಎಲ್ಲ ಐಟಮ್ಸ್ ಗ್ಯಾಸ್ನಲ್ಲಿ ಮಾಡ್ತಾರಂತೆ, ಸಾಂಬಾರು ಮಾತ್ರ ಒಲೆನಲ್ಲಿ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಒಲೆ ಸಾಂಬಾರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ.